ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೇನಂದರೆ ಏನಪ್ಪ ಸ್ಟಾರ್ಟಿಂಗಲ್ಲೇ ಡ್ಯಾನ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅಂದ್ಕೊಳ್ತಾ ಇದ್ದೀರಾ. ಇವತ್ತು ನಾನೊಂದು ಫಂಕ್ಷನ್ಗೆ ಹೋಗಿದ್ದೆ. ನಾನು ಬರ್ಡೇ ಫಂಕ್ಷನ್ನು. ಅಲ್ಲಿ ತುಂಬ ಚೆನ್ನಾಗಿತ್ತು ಸೆಲೆಬ್ರೇಷನ್ ಎಲ್ಲನೂ. ಅವತ್ತಂತೂ ನಾನು ಸಖತ್ ಎಂಜಾಯ್ ಮಾಡಿದ್ದೀನಿ ಅಂತಲೇ ಹೇಳಬೇಕು. ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಫಂಕ್ಷನ್ನು. ಇದು ಫಂಕ್ಷನ್ನು ಯಾರ್ದು, ಎಲ್ಲಿ, ಯಾವಾಗಾಗಿದ್ದು ಅಂತಂದರೆ ಇದು ಬಂದು ನನ್ನ ಫ್ರೆಂಡ್ ಅಂಬಿಕಾ ಇದ್ದಾರಲ್ಲ, ಅವ್ರ ಫ್ಯಾಮಿಲಿ ಫಂಕ್ಷನ್ನು. ಅವ್ರ ಫ್ಯಾಮಿಲಿ ಅನ್ನೋದಕ್ಕಿಂತ ಇದು ನನ್ನ ಫ್ಯಾಮಿಲಿ ಅಂತಲೇ ಹೇಳ್ಕೋಬೇಕು. ಯಾಕಂದರೆ ನನಗೆ ಅಷ್ಟೊಂದು ಖುಷಿ ಆಗುತ್ತೆ ಅವ್ರ ಜೊತೆ ಎಲ್ಲ ಇರೋದಕ್ಕೆ. ಅವರು ಅಷ್ಟೇ ನನ್ನನ್ನು ಬೇರೆಯವ್ರ ಥರ ನೋಡಿಲ್ಲ, ನನ್ನ ಫ್ಯಾಮಿಲಿ ಥರನೇ. ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗೆ ನನ್ನನ್ನು ಟ್ರೀಟ್ ಮಾಡ್ತಾರೋ ಅದೇ ಥರ ಅವರು ಅಷ್ಟೇ ನನ್ನನ್ನು ಟ್ರೀಟ್ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಎಲ್ಲ ಹೋಗಿ ಈ ಥರ ಎಂಜಾಯ್ ಮಾಡೋಕ್ಕೆ. ತುಂಬ ಚೆನ್ನಾಗಿತ್ತು ಗೈಸ್ ಬರ್ಡೇ ಫಂಕ್ಷನ್ನು. ನೋಡಿ ನೀವೇ ಮುಂದೆ ಯಾವ್ಯಾವ ಥರ ಮಾಡಿದ್ದಾರೆ ಏನು ಅಂತ ಹೇಳ್ಬಿಟ್ಟು ನಾನು ಇದರಲ್ಲಿ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ನೋಡಿ ಗೊತ್ತಾಗುತ್ತೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಬಂದು ಟೈಮು 6 ಗಂಟೆ ಆಗಿದೆ. ಇಷ್ಟೊತ್ತಿಗೆ ನೋಡಿ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಇವತ್ತು 2 ವರ್ಕ್ ಇದೆ, ಬೇಗ ಹೋಗಬೇಕು. ಆದ್ದರಿಂದ ಬಂದೆ. ಪಾರ್ಲರಲ್ಲೇ ಪ್ರಾಡಕ್ಟ್ಸ್ ಇವಾಗ ಟ್ರೈನಿಂಗ್ ಕೊಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಇಲ್ಲೇ ಇರುತ್ತೆ ಪಾರ್ಲರಲ್ಲೇ. ಎಲ್ಲ ಪ್ಯಾಕ್ ಮಾಡ್ಕೋಬೇಕು, ಎತ್ಕೊಂಡೋಗ್ಬೇಕು. ನೆನ್ನೆನೇ ಪ್ಯಾಕ್ ಮಾಡ್ಕೊಳ್ಳೋಣ ಅಂದರೆ ನೆನ್ನೆನೂ 2 ಫಂಕ್ಷನ್ಗೆ ಹೋಗಿದ್ದೆ. ಅದು ರಿಲೇಟಿವ್ಸು ಮತ್ತು ಫ್ರೆಂಡುದು ಬರ್ಡೇ ಇತ್ತು. 2 ಅಪೋಸಿಟ್, ದೂರ. ಇದೇ ಒಂದು ಊರು, ಅದೇ ಒಂದು ಊರಿತ್ತು. ಟ್ರಾವೆಲ್ ಮಾಡೋದೇ ಕಷ್ಟ ಆಗೋಯ್ತು. ರಾತ್ರಿ ನಾನು ಮನೆಗೆ ಬಂದಿದ್ದೆ 11 ಕಾಲಾಗಿತ್ತು. ಕರೆಕ್ಟಾಗಿ 11 ಕಾಲಲ್ಲಿ ಮನೆಗೆ ಬಂದಿದ್ದು. ಇನ್ನೆಲ್ಲಿ ನಾನೆಲ್ಲ ಎತ್ತಿಟ್ಕೊಳ್ಳೋದು. ಅದಕ್ಕೆ ಸರಿ ಅಂತ ಇವಾಗ ಬಂದಿದ್ದೀನಿ. ಇವಾಗ ಒಂದು ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಮತ್ತೆ ಇನ್ನೂ ಒಂದು ಸೇಮ್ ಇವತ್ತೂ ಬರ್ತ್ಡೇ ಫಂಕ್ಷನ್ನೇ ಇದೆ. ಅದು ಮೇಕಪ್ಪು ಇದೆ, ವಿತ್ ಫಂಕ್ಷನ್ಗೆ ನಾನು ಹೋಗಬೇಕು. ಬೇಗ ಕೆಲಸ ಮಾಡ್ಕೋಬೇಕು. ಓಕೆ ಗೈಸ್, ಇವಾಗ ಟೈಮ್ ಕರೆಕ್ಟಾಗಿ 6 ಕಾಲ ಆಗ್ತಿದೆ. ನಾನು ಇವಾಗ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆದರೆ ವೀಡಿಯೋಸು ಮಾಡ್ತೀನಿ. ಏನಂದರೆ ವೀಡಿಯೋಸ್ ಮಾಡೋಣ ಅಂತೀನಿ. ಮೇಕಪ್ ಇಲ್ಲ ಅಂದರೆ ವೀಡಿಯೋಸ್ ಮಾಡ್ಬೋದು. ಮೇಕಪ್ ಇದ್ದಾಗ ಅವ್ರಿಗೆ ಮೇಕಪ್ ಮಾಡಿಕೊಂಡು ನಾವು ವೀಡಿಯೋಸ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಅದರಿಂದ ನೋಡೋಣ, ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಂತ ಇಲ್ಲ. ಓಕೆ ಬಾಯ್ ಗೈಸ್. ಒಂದು ಮೇಕಪ್ ಮುಗಿಸ್ಕೊಂಡು ಬಂದೆ. ಟೈಮ್ ಬಂದು ಇವಾಗ ಕರೆಕ್ಟಾಗಿ 7:50 ಆಗಿದೆ. ಇವಾಗ ಇನ್ನೊಬ್ಬರು 8 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಗೆ ಹೋಗ್ತೀನಿ ಕರೆಕ್ಟಾಗಿ. ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ 8 ಗಂಟೆ ಆಗೋಗುತ್ತೆ. ಟೈಮ್ ಕರೆಕ್ಟಾಗಿ ಪಿಕಪ್ ಮಾಡಿಬಿಟ್ಟೆ. ನಾನು ಎಲ್ಲೂ ಲೇಟ್ ಆಗಿಬಿಡುತ್ತೇನೋ ಅಂದ್ಕೊಂಡೆ. ಆಯಿತು, ಬೇಗ ಇವತ್ತು. ಓಕೆ ಬನ್ನಿ. ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಹೋಗಿದ್ರ ಹತ್ರ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಸ್ವಲ್ಪ ಅರ್ಜೆಂಟ್ ಇತ್ತು ಮತ್ತು ಇಲ್ಲಿಗೆ ಬರಬೇಕಾಗಿತ್ತಲ್ವ, ಅದೊಂದು ಮೈಂಡಲ್ಲಿತ್ತು. ಬೇಗ ಮುಗಿಸ್ಬಿಟ್ಟಿದ್ದೀನಿ. ಆ ಕೆಲಸ ಮುಗೀತು. ಇವಾಗ ಇನ್ನೊಂದು ಹತ್ರ ಹೋಗ್ತಾಯಿದ್ದೀನಿ. ಹೋಗಿ ಬಂದು ಮತ್ತೆ ನಾನು ರೆಡಿಯಾಗಿ ಇನ್ನೊಂದು ಫಂಕ್ಷನ್ಗೆ ಹೋಗಬೇಕು. ಎಷ್ಟೊಂದು ಕೆಲಸ ಇದೆ ಗೊತ್ತಾ ಈ ಚಳಿಗೆ. ನಿಜ ಯಪ್ಪ, ನನಗೆ ಯಾವಾಗ ಚಳಿಗಾಲ ಮುಗಿಯುತ್ತೆ ಅನಿಸ್ತಾಯಿದೆ. ತುಂಬ ಚಳಿ ಇದೆ ಗೈಸ್. ನಾನು ತಲೆ ಬೇರೆ ಸ್ನಾನ ಮಾಡಿಕೊಂಡು ತಲೆ ಫುಲ್ಲು ಭಾರ ಥರ ಅನ್ನಿಸ್ತಿದೆ. ನನಗೆ ಫುಲ್ಲು ಕೂದಲು ಬಿಟ್ಟಿಲ್ಲ. ಒದ್ದೆ ತಲೆಯಲ್ಲಿ ಹೆಂಗೆ ಔಟ್ಸೈಡ್ ಓಡಾಡಬಾರ್ದು ಅಂತಾರಲ್ವ, ಅದಕ್ಕೆ ಇನ್ನು ಡ್ರೈ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ. ಗಂಟಾಕೊಂಡ್ಬಿಟ್ಟೆ ಒದ್ದೆ ತಲೆನ. ತಲೆ ಭಾರ ಬಂದುಬಿಡ್ತು ನನಗೆ. ಫಸ್ಟು ಅಲ್ಲಿ ಹೋಗಿ ಮೇಕಪ್ ಮುಗಿಸ್ಕೊಬಿಟ್ಟು ಒಂದು ಸ್ವಲ್ಪ ಹೇರ್ ಡ್ರೈ ಬಿಸಿ ಹಾಕ್ಕೊಂಡ್ಬಿಡ್ತೀನಿ. ಹೇರ್ ಡ್ರೈನ ಹಾಕ್ಕೊಂಡು ಬಿಸಿ ಒಂದು ಸ್ವಲ್ಪ ಇದು ಮಾಡಿದ್ರೆ ಸರಿ ಹೋಗುತ್ತೆ. ರೆಸ್ಟ್ ಮಾಡಬೇಕು. ಬಂದು ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕು ಅಂತ ಬೇರೆ ಹೇಳಿದ್ದೀನಲ್ಲ, ಆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಗೈಸ್. 2 ಡೇಸಿಂದ ನಿದ್ದೆ ಇಲ್ಲ. ವರ್ಕ್ ಬ್ಯುಸಿಯಲ್ಲೇ. ಬೆಳಗ್ಗೆ ಬೇಗ 5 ಗಂಟೆಗೆ ಎದ್ದೊಳ್ತಾ ಇದ್ದೀನಿ. ಅದು ಬೇರೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಲ್ವ, ಅದರಿಂದ ರಾತ್ರಿ ಬಂದು ಮಲಗೋಕ್ಕೂ ಲೇಟ್ ಆಗ್ತಿದೆ. ಬೆಳಗ್ಗೆ ಎದ್ದೊಳಕ್ಕೂ ಸರಿಯಾಗಿ ನಿದ್ದೆ ಇಲ್ಲ. ಆದ್ದರಿಂದ ಇವತ್ತು ಬಂದು ಇನ್ನೇನೂ ಇಲ್ಲ ಕೆಲಸ, ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಆಸೆ ಏನಾಗುತ್ತೆ ಅಂತ. ಓಕೆ ಬನ್ನಿ, ಟೈಮ್ ಆಗಿಬಿಡತ್ತೆ. ಹಾಯ್ ಗಾಯ್ಸ್, ನಾನಿವಾಗ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಮೇಕಪ್ ಎಲ್ಲ ಬೆಳಗ್ಗೆ ಹೋಗಿದ್ನಲ್ವ, ಎಲ್ಲ ಮುಗಿಸ್ಕೊಂಡು ಬಂದೆ. ಮತ್ತು ಇವಾಗ ನಾನು ಹೇಳಿದ್ನಲ್ವ, ನಾನು ಫಂಕ್ಷನ್ಗೆ ನನಗೂ ಇನ್ವೈಟ್ ಮಾಡಿದ್ದಾರೆ ಅಂತ, ಹೋಗೋಣ ಅಂತೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಹಂಗೆ ಗೆಟ್ ವಿತ್ ಮೀ ಅಂತೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಣ ಅಂತೇಳ್ಬಿಟ್ಟು
ರೆಡಿ ಮಾಡ್ಕೊಂಡಿದ್ದೀನಿ, ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ಗೌನೆಲ್ಲ ಹಾಕ್ಕೊಂಡಿದ್ದೀನಿ. ಗೌನ್ ಇದು ಬಂದು ಜಾತ್ರೆಗೆ, ನಮ್ಮೂರು ದೇವನಹಳ್ಳಿಯಲ್ಲಿ ಜಾತ್ರೆಗೆ ಈ ಗೌನು ಸ್ಟಿಚ್ ಮಾಡಿಸಿದ್ದೆ. ಇದನ್ನೇ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಲ್ಲ ಆದರೆ ತುಂಬ ಲೂಸ್ ಆಗಿಬಿಟ್ಟಿದೆ ಗೈಸ್. ನಾನು ಏನು ಒಂದು 6 ತಿಂಗಳು ಆಯ್ತೇನೋ ಇದು ಸ್ಟಿಚ್ ಮಾಡಿಸಿ. ಆವಾಗಲೇ ಸಣ್ಣ ಆಗ್ಬಿಟ್ಟಿದ್ದೀನಿ 6 ತಿಂಗಳಿಗೆ ಅಂತ ಅನ್ನಿಸ್ತಾ ಇದೆ ನೋಡಿ. ಎಲ್ಲ ಲೂಸ್ ಇವಾಗ ಹಾಕ್ಕೊಳ್ಳೋಣ ಅಂತ ಎತ್ಕೊಂಡೆ. ಬೇರೆ ಬಟ್ಟೆ ಎಲ್ಲನೂ ನಮ್ಮ ಮನೇಲಿ ಇವಾಗ ಸ್ವಲ್ಪ ಕಬೋರ್ಡ್ ಎಲ್ಲ ಇಲ್ಲದೆ ಇರೋದ್ರಿಂದ ನಾನೆಲ್ಲ ಪ್ಯಾಕ್ ಮಾಡಿ ಮೇಲೆ ನೋಡಿ ಈ ಥರ ಬಾಕ್ಸ್ಗಳೆಲ್ಲ ಹಾಕಿಟ್ಟಿದ್ದೀನಿ. ಮತ್ತೆ ಅದನ್ನೆಲ್ಲ ಇಳಿಸ್ಬೇಕು, ಎತ್ಕೋಬೇಕು, ಒಂದು ಸ್ವಲ್ಪ ಕಷ್ಟನೇ ಹೇಳ್ಬೇಕಂದ್ರೆ. ಇದು ಡ್ರೆಸ್ ಬಂದು ದೇವನಹಳ್ಳಿಯಲ್ಲೇ ಇತ್ತು, ಅವತ್ತು ಜಾತ್ರೆಯಲ್ಲಿ ಹಾಕ್ಕೊಂಡು ಅಲ್ಲೇ ಬಿಟ್ಟಿದ್ದೆ. ಸರಿ ಇವತ್ತು ಫಂಕ್ಷನ್ಗೆ ಹೋಗ್ಬೇಕಾಗಿತ್ತು ಅಂತ ಹೆಂಗೂ ನೆನ್ನೆ ಹೋಗಿದ್ನಲ್ವ, ಇದನ್ನು ಎತ್ಕೊಂಡು ಬಂದೆ ಅಲ್ಲಿಂದನೇ ಹಾಕೊಳ್ಳೋಣ ಅಂತ. ಇವಾಗ ಹಾಕ್ಕೊಂಡ್ರೆ ಲೂಸ್ ಇದೆ, ಇವಾಗ ಟೈಮೂ ಇಲ್ಲ ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ. ಇರಲಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಯಾವ ರೀತಿ ರೆಡಿ ಆಗ್ತೀನಿ ಒಂದು ಫಂಕ್ಷನ್ಗೆ ಅಂತೇಳ್ಬಿಟ್ಟು ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಗೈಸ್. ಮತ್ತೆ ನಾನು ಫೇಸ್ಗೆ ಏನೂ ಹಾಕೇ ಇಲ್ಲ, ಫೇಸ್ ವಾಶ್ ಮಾಡಿದ್ದೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡ್ತೇನೆ ಇವತ್ತು. ನಾನು ನನ್ನ ಮೇಕಪ್ ಕಿಟ್ಟಲ್ಲಿ ಇರೋದು ಪ್ರಾಡಕ್ಟನ್ನೇ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ಕೊತಾ ಇದ್ದೀನಿ. ಮಾಯ್ಶ್ಚರೈಸರ್ ಹಾಕೊಳ್ತಾ ಇದ್ದೀನಿ. ಜಾಸ್ತಿ ಎಲ್ಲ ಪ್ರಾಡಕ್ಟ್ ಏನು ಯೂಸ್ ಮಾಡೋಲ್ಲ ಗೈಸ್. ನಾನು ಮಾಯ್ಶ್ಚರೈಸರ್ ಇವಾಗ ಹಾಕ್ಕೊಂಡೆ. ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನು ಏನು ಯೂಸ್ ಮಾಡಿಲ್ಲ, ನಿಮಗೆ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಮಿರರ್ ಇದೆ, ಮಿರರಲ್ಲಿ ನೋಡ್ಕೊತಾ ಇದ್ದೀನಿ. ಏನು ಗೊತ್ತಾ, ಐಬ್ರೋಸೇ ಮಾಡಿಸಿಲ್ಲ ನೋಡಿ. ಇವಾಗ ಮಾಡಿಸಿದ್ರೆ ಮತ್ತೆ ಇನ್ನೊಂದು ವಾರಕ್ಕೆಲ್ಲ ಐಬ್ರೋಸ್ ಮಾಡಿಸ್ಬೇಕು. ಅವಾಗ ಅಷ್ಟು ನೀಟಾಗಿ ಬಂದಿರಲ್ಲ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ಅವಾಗ ನನಗೆ ಇಂಪಾರ್ಟೆಂಟ್ ಇದೆ, ಅದಕ್ಕೆ ಅವಾಗ ಮಾಡಿಸೋಣ, ಇವಾಗ ಮಾಡಿಸಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಐಬ್ರೋಸ್ ಮಾಡಿಸಿಲ್ಲ. ಹಾಗೆ ರೆಡಿ ಆಗ್ತಾ ಇದ್ದೀನಿ. ನಾನು ಫೌಂಡೇಶನ್ ಜಾಸ್ತಿನೇ ತೊಗೊಂಡಿಲ್ಲ ನೋಡಿ, ಇಷ್ಟೇ ಒಂದೇ ಒಂದು ಡ್ರಾಪ್ ತೊಗೊಂಡಿದ್ದೀನಿ. ಜಾಸ್ತಿ ಹಾಕೊಳ್ಳೋಕೆ ಇಷ್ಟ ಇಲ್ಲ ನನಗೆ. ಆಲ್ಮೋಸ್ಟ್ ನಾನು ಸ್ವಲ್ಪ ಫೌಂಡೇಶನ್ ಅವಾಯ್ಡ್ ಮಾಡ್ತೀನಿ. ಅಂದರೆ ಮದುವೆಗಳಿಗೆಲ್ಲ ಓಕೆ, ಇವಾಗ ಈ ಥರ ಸಿಂಪಲ್ ಫಂಕ್ಷನ್ಸ್ಗೆಲ್ಲನೂ ಅಂತಂದರೆ ಅಷ್ಟೊಂದು ಲೈಕ್ ಮಾಡಲ್ಲ ನಾನು. ಒಂದೊಂದು ಸತಿ ನಾರ್ಮಲ್ ಡೈಲಿ ಕ್ರೀಮ್ ಇರುತ್ತಲ್ಲ ಫೇರ್ ಆ್ಯಂಡ್ ಲವ್ಲಿ, ಆ ಥರ ಹಾಕ್ಕೊಂಡು ಅದನ್ನೇ ಇದು ಮಾಡ್ಕೊತೀನಿ. ಆದರೆ ಇವಾಗ ಸ್ವಲ್ಪ ಫೇಸು ಅಷ್ಟು ನೀಟಾಗಿಲ್ಲ, ಇವಾಗ ಇಷ್ಟು ದಿನ ಮೇಂಟೈನ್ ಮಾಡಿಲ್ಲ ಸರಿಯಾಗಿ. ಅದಕ್ಕೋಸ್ಕರ ಸ್ವಲ್ಪ ಮೇಕಪ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ನೋಡೋಕ್ಕಾಗಲ್ಲ ಫೇಸ್ ಅಂತ ಮೇಕಪ್ ಮಾಡ್ಕೊತಾ ಇದ್ದೀನಿ. ಮತ್ತು ಹೆವಿ ಅನಿಸ್ಬಿಟ್ರು ನನಗೆ ಇಷ್ಟ ಆಗಲ್ಲ ಅದರಿಂದ. ನಾನು ಕನ್ಸಿಲರ್ ಎಲ್ಲ ಏನು ಯೂಸ್ ಮಾಡಿಲ್ಲ ಗಾಯ್ಸ್ ಇವಾಗ. ಅಂದರೆ ಬಿಸಿಲಲ್ಲಿ ಹೋಗ್ತೀನಿ, ಬಿಸಿಲಲ್ಲಿ ಹೋಗೋದ್ರಿಂದ ಗಾಡೀಲಿ ಹೋಗ್ತಾ ಇರೋದು, ಮೆಲ್ಟ್ ಆಗಿಬಿಟ್ರೆ ಮತ್ತು ಫೇಸ್ ಎಲ್ಲ ಅಲ್ಲಿಗೆ ಹೋದ ಅಷ್ಟರಲ್ಲಿ ಒಂಥರ ಆಗ್ಬಿಡುತ್ತೆ. ಅದರಿಂದ ನಾನು ಜಾಸ್ತಿ ಕ್ರೀಮ್ ಹಾಕ್ತಾಯಿಲ್ಲ, ಇರೋದ್ರಲ್ಲಿ ಸ್ವಲ್ಪ ಮಾತ್ರ ಮಾಡ್ಕೊಳ್ಳೋಣ ಮೇಕಪ್ ಅಂತಷ್ಟೇ. ಅದ್ರ ಚೆನ್ನಾಗಿ ಬರುತ್ತೆ ಫೋಟೋಸ್ಗೆಲ್ಲ ಅಂತ. ನಿನ್ನೆ ಫಂಕ್ಷನ್ಗೆ ಹೋಗಿದ್ನಲ್ವಾ, ಅಲ್ಲಿ ಅಷ್ಟು ಬರೀ ಮಾಯ್ಶ್ಚರೈಸರ್ ಮಾತ್ರ ಹಾಕೊಂಡು ಹೋಗಿದ್ದೆ, ಬೇರೆ ಏನೂ ಹಾಕೊಂಡು ಹೋಗಿರಲಿಲ್ಲ. ಆದರೆ ಯಾವ ಫೋಟೋಸಲ್ಲೆಲ್ಲ ಒಂಥರ ಹೆಂಗಿತ್ತು ಅಂದರೆ ಎಣ್ಣೆ ಹಾಕೊಂಡು ಮುಖ ಹೆಂಗೆ ಜಿಡ್ ಇರುತ್ತೆ ಆ ಥರ ಅನಿಸ್ತಿತ್ತು. ಅದಕ್ಕೆ ಇವತ್ತು ಸ್ವಲ್ಪ ಹಾಕೊಳ್ಳೋಣ ಅಂತ ಹಾಕೊತಾ ಇದ್ದೀನಿ. ಇಲ್ಲ ಅಂದರೆ ಇವತ್ತು ಒಮ್ಮೆ ಹೋಗ್ಬಿಡ್ತಾ ಇದೆ. ನೋಡಿ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಕೊತೀನಿ. ಕಾಂಪ್ಯಾಕ್ಟ್ ಮಾತ್ರ ನಾನು ಮಿಸ್ ಮಾಡಲ್ಲ, ಏನೇ ಮೇಕಪ್ ಬೇರೆ ಏನು ಪ್ರಾಡಕ್ಟ್ ಹಾಕಿಲ್ಲ ಅಂದರೂ ಕಾಂಪ್ಯಾಕ್ಟ್ ಹಾಕ್ಕೊತೀನಿ. ಕಾಂಪ್ಯಾಕ್ಟ್ ಒಂದು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಸೆಟ್ ಆಗುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹಾಕೊಂಡೆ. ಗೈಸ್ ನಾನು ಕಣ್ಮೇಲೆಲ್ಲ ಏನೂ ಹಾಕೊಳ್ಳಲ್ಲ, ಜಸ್ಟ್ ಮಸ್ಕರ ಹಾಕೊತೀನಿ ಇವಾಗ.
ಮಸ್ಕರ ಹಾಕೊಂಡಿದ್ದೀನಿ. ಐಬ್ರೋ ಪೆನ್ಸಿಲ್ ಹಾಕೊಳ್ತೀನಿ, ಯಾಕಂದರೆ ಇಲ್ಲೆಲ್ಲ ಸ್ವಲ್ಪ ಐಬ್ರೋಸು ಗ್ಯಾಪ್ ಕಾಣಿಸ್ತಿದೆ. ಅಂದರೆ ಲಾಸ್ಟ್ ಟೈಮ್ ಐಬ್ರೋ ಮಾಡಿದಾಗ ಇಲ್ಲೊಂದು ಸ್ವಲ್ಪ ತೆಗೆದುಬಿಟ್ಟಿದ್ದಾರೆ, ಅದು ಗ್ಯಾಪ್ ಕಾಣಿಸ್ತಿದೆ, ಅದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಇಷ್ಟು ಲೈಟಾಗಿ ಹಾಕ್ಕೊಂಡಿದ್ದೀನಿ ಐಬ್ರೋಸು. ನೋಡಿ ಹತ್ತಿರದಿಂದ ನೋಡಿ, ಕಾಣಿಸಲ್ಲ ಅಷ್ಟು ನೀಟಾಗಿ. ಕಾಜಲ್ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ. ಕಾಜಲ್ ಹಾಕ್ಕೊಂಡಿದ್ದೀನಿ. ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಲೈನರ್, ಲಿಪ್ಸ್ಟಿಕ್, ಲಿಪ್ಸ್ಟಿಕ್ಕು ಲಿಪ್ ಲೈನರ್ ಹಾಕ್ಕೊಂಡಿದ್ದೀನಿ. ಇನ್ನೇನು ಮೇಕಪ್ಪು ಇಷ್ಟೇ ಅಂದ್ಕೊಳ್ತೀನಿ ಆಲ್ಮೋಸ್ಟು. ಬ್ಲಷ್ ಹಾಕ್ಕೊಳ್ತೀನಿ. ಬ್ಲಷ್ ಹಾಕ್ಕೊಂಡಿದ್ದೀನಿ ಗೈಸ್. ಇವಾಗ ಶೈನಿಂಗು ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ. ಜಸ್ಟ್ ಒಂದು ಸ್ವಲ್ಪ ಇಲ್ಲಿ ಶೈನಿಂಗ್ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಹಾಕೊಳ್ಳೋಣ ಅಂತಷ್ಟೇ, ಸಾಕು. ಇಷ್ಟೇ ಶೈನಿಂಗು, ಜಾಸ್ತಿ ಶೈನಿಂಗ್ ಎಲ್ಲ ಏನು ಬೇಡ. ಸ್ಟಿಕ್ಕರ್ ಸ್ವಲ್ಪ ಕಲರ್ ಮ್ಯಾಚಿಂಗ್ ಇಡೋಣ, ನೋಡ್ತೀನಿ. ಚೆನ್ನಾಗಿಲ್ಲ ಅಂದರೆ ತೆಗಿತೀನಿ. ಆಂಟಿ ಥರ ಕಾಣಿಸ್ತಾ ಇದ್ದೀನಿ ಅನಿಸುತ್ತೆ. ಹೌದು, ಚೆನ್ನಾಗಿದೆ. ಬೇಡ, ನನ್ನ ಸ್ಟಿಕ್ಕರೇ ಸಾಕು ನನಗೆ. ನಾನು ಬ್ಲ್ಯಾಕ್ ಇಡ್ತೀನಿ, ಪುಟಾಣಿ ಸ್ಟಿಕ್ಕರ್ ನಂದು, ಬ್ಲ್ಯಾಕ್ ಕಲರ್ ಇದು ಇಡ್ತೀನಿ. ಓಕೆ, ಚೆನ್ನಾಗಿದೆ, ಸಾಕು. ಇದೆ ಇಷ್ಟೇ ನೋಡಿ, ನನ್ನ ಮೇಕಪ್ ಇಷ್ಟೇ, ರೆಡಿ ಆಗೋದೆ. ಸ್ವಲ್ಪ ಲಾಸ್ಟಲ್ಲಿ ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತೀನಿ. ಇದಿಷ್ಟು ನೀಟಾಗಿ ಅಲ್ಲಿ ಹೋಗೋವರೆಗೂ ಇಷ್ಟಿದ್ರೆ ನೀಟಾಗಿ ಸಾಕು ನನಗೆ. ನಾನಿವಾಗ ಹೇರ್ ಸ್ಟೈಲ್ ಏನು ಮಾಡ್ತೀನಿ ಅಂದರೆ, ಬೆಳಗ್ಗೆ ಸ್ನಾನ ಮಾಡಿರೋದು ಇನ್ನೂ ವೆಟ್ ಹಂಗೆ ಇದೆ ಗೈಸ್. ನಾನು ಏನು ಮಾಡಿದೆ, ಗಂಟು ಹಾಕ್ಬಿಟ್ಟಿದ್ದೆ ಕೂದಲು ಬಿಡಬಾರ್ದು ಅಂತ. ಇನ್ನೂ ಡ್ರೈ ಆಗಲೇ ಇಲ್ಲ, ಆವಾಗಿಂದ ಬಿಟ್ಟಿದ್ದೀನಿ, ಇನ್ನೂ ಡ್ರೈ ಆಗಲಿಲ್ಲ. ಇವಾಗ ಇದನ್ನೊಂದು ಸ್ವಲ್ಪ ಡ್ರೈ ಮಾಡ್ಕೊಂಬಿಟ್ಟು ಸ್ಟ್ರೈಟ್ ಮಾಡ್ಕೊಬಿಡ್ತೀನಿ. ಸ್ಟ್ರೈಟ್ಲಿಂಗ್ ಮಾಡಿಬಿಟ್ಟು ಹೇರ್ಸ್ ಬಿಟ್ಬಿಡ್ತೀನಿ. ಇಲ್ಲಿಂದ ಹೋಗೋವರೆಗೂ ಒಂದು ರಿಬ್ಬನ್ ಹಾಕೊಂಡು ಹೋಗಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ರಿಬ್ಬನ್ ತೆಗೆದ್ಬಿಟ್ಟು ಫಂಕ್ಷನ್ಗೆ ಅಟೆಂಡ್ ಆಗ್ತೀನಿ. ಲಾಸ್ಟ್ ಲುಕ್ಕು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಇವತ್ತು ಇದು ಮೇಕಪ್ ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ, ಚೆನ್ನಾಗಿದ್ದೀನಿ ಗೈಸ್, ಪರವಾಗಿಲ್ಲ. ನೋಡೋಣ, ಓಲೆ ಸರ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನ್ನೆನೂ ಇದೆ ಇತ್ತು, ಸಿಂಪಲಾಗಿದೆ. ನೋಡ್ತೀನಿ, ಚೆನ್ನಾಗಿದ್ರೆ ಹಾಕ್ಕೊತೀನಿ, ಅಂದರೆ ಇಲ್ಲ. ಒಂದು ನಿಮಿಷ ಹಾಕ್ಕೊಂಡ್ಬಿಡ್ತೀನಿ ಗೈಸ್. ಇದನ್ನು ಹಾಕೊಳ್ಳೋಣ ಅಂತ ನೋಡಿದೆ, ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ. ಇದನ್ನೇ ಹಾಕ್ಕೊತೀನಿ. ವಾವ್, ನೆಕ್ಲೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಖುಷಿ ಆಗೋಯ್ತು ನನಗೆ. ಚೆನ್ನಾಗಿದೆ, ಇದಕ್ಕೆ ಡ್ರೆಸ್ಗೆ ಮ್ಯಾಚ್ ಆಗ್ತಿದೆ. ಇದರಲ್ಲೂ ಮೆರೂನ್ ಸ್ಟೋನ್ ಇದೆ, ನನ್ನ ಡ್ರೆಸ್ಸು ಮೆರೂನ್ ಇದೆ, ಚೆನ್ನಾಗಿದೆ.
ಓಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಲ್ವ, ಚೆನ್ನಾಗಿದೆ ಗೈಸ್. ಇವಾಗ ನಾನು ಫುಲ್ ಹೇರ್ ಸ್ಟ್ರೈಟ್ಲಿಂಗ್ ಮಾಡ್ಕೊತೀನಿ. ಒಂದು ಸ್ವಲ್ಪ ನಾರ್ಮಲ್ ನಾನು ಏನದು ಪರ್ಮನೆಂಟ್ ಸ್ಟ್ರೈಟ್ಲಿಂಗ್ ಮಾಡಿಸಿದ್ದೀನಿ. ಅದು ಮಾಡಿಸಿ ಒಂದು 7-8 ಮಂತ್ಸ್ ಆಗಿಬಿಟ್ಟಿದೆ. ಇದೆಲ್ಲ ನೋಡಿ ಬೆಳೆದುಬಿಟ್ಟಿದೆ. ಬೆಳೆದಿರೋ ಕೂದಲು ಕರ್ಲೋ ಥರ ಆಗ್ಬಿಟ್ಟು ಒಂಥರ ಚೆನ್ನಾಗಿ ಕಾಣಿಸ್ತಿಲ್ಲ ಅಷ್ಟೊಂದು. ಅದಕ್ಕೆ ಇವಾಗ ಇನ್ನೊಂದು ಸರ್ತಿ ನನ್ನ ಮಿಷಿನಲ್ಲಿ ಒಂದು ಸರ್ತಿ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಹೆಂಗೆ ರೆಡಿ ಆಗ್ತೀನಿ ಅಂತ ನೋಡ್ತಾಯಿರಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು. ನನಗೆ ಖುಷಿ ಆಗ್ತಾಯಿದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಬಿಸಿಲು ಮುಕ್ಕು ಕೊಡ್ತಿದೆ ಗೈಸಲ್ಲಿ. ಇವತ್ತು ಒಂದು ಸ್ವಲ್ಪ ರೀಲ್ಸ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು. ಓಕೆ, ಚೆನ್ನಾಗಿದೆ ನೆಕ್ಲೆಸ್. ಸಾಯಿ ಜ್ಯುವೆಲ್ಸ್ ಅಲ್ಲಿ ತೊಗೊಂಡಿದ್ದು ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯ್ತದು. ಡೈಮಂಡ್ ನೆಕ್ಲೆಸ್ ಥರ ಇದೆ. ಡೈಮಂಡ್, ರಿಯಲ್ ಡೈಮಂಡ್ ಅಂತೂ ತೊಗೊಳಕ್ಕಾಗಲ್ಲ. ಈ ಥರನೇ ಹಾಕ್ಕೊಂಡು ನಮ್ಮ ಆಸೆ ತೀರ್ಸ್ಕೊತೀವಿ ಗೈಸ್. ಫುಲ್ ರೆಡಿ ಆಯಿತು ಗೈಸ್. ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆದರೆ ನನ್ನ ಹೇರ್ ಈ ನಡುವೆ ಸ್ವಲ್ಪ ನನ್ನ ಹೇರ್ಗೆಲ್ಲ ದೃಷ್ಟಿ ಆಗಿಬಿಟ್ಟಿದೆ. ಎಲ್ಲರೂ ಈ ಸ್ಟ್ರೈಟ್ನ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವಾಗ ತುಂಬ ಜನ ಕೇಳ್ತಾರೆ ಚೆನ್ನಾಗಿದೆ ನಿನ್ನ ಹೇರ್ಸ್ ಅಂತ. ಹಂಗಾಗಿ ಸ್ವಲ್ಪ ಉದುರೋಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಏರ್ ಫಾಲ್ ತುಂಬ ಆಗ್ತಾಯಿದೆ. ಇವಾಗ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೈಸ್ ನಾನು. ಇವಾಗ ಬಿಸಿಲಲ್ಲಿ ಅಲ್ಲಿ ಗಂಟ ಹೋಗೋದೇ ಇರೋದು. ಇವಾಗ ಹೆಂಗಪ್ಪ ಹೋಗೋದು, ಹಿಂಗೆಲ್ಲ ರೆಡಿಯಾಗಿ ಬಿಸಿಲಿಗೆ ಹೋಗೋಕ್ಕೆ ಭಯ ಆಗ್ತದೆ. ಇವಾಗ ಏನಿಲ್ಲ, ನೀಟಾಗಿ ಮುಸ್ಕು ಹಾಕ್ಕೊಂಬಿಡ್ತೀನಿ. ಮುಸ್ಕು ಹಾಕ್ಕೊಂಡು ಕಣ್ಣಿಗೆ ಒಂದು ಸ್ಪೆಕ್ಸು ಎಲ್ಲೋ ಇಟ್ಟೆ ಮೊನ್ನೆ. ಸ್ಪೆಕ್ಸು ಬೇಕಂದಾಗ ಹುಡುಕ್ಬೇಕು, ಎಲ್ಲಂದ್ರೆ ಅಲ್ಲಿ ಇಟ್ಬಿಡೋದು. ನೋಡಬೇಕು ಗೈಸ್. ಇವಾಗ ಸ್ಪೆಕ್ಸ್ ಒಂದು ಇದ್ದಿದ್ರೆ ಆಗ್ತಿತ್ತು. ಎಲ್ಲಿಟ್ನೋ ಗೊತ್ತಿಲ್ಲ. ಇವಾಗ ಒಂದು ಏನಾದರೂ ಜಾಕೆಟ್ ಏನಾದರೂ ಹಾಕ್ಕೊಂಡು ಬಿಡ್ತೀನಿ. ಇಲ್ಲಿಂದ ಜಾಕೆಟ್ ಹಾಕ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ವೀಡಿಯೋಸ್ ಮಾಡ್ತೀನಿ. ಇವತ್ತು ಮಾಡ್ತೀನಿ ವೀಡಿಯೋಸ್ ಗೈಸಲ್ಲಿ. ಇನ್ನೇನು ಇವಾಗ ಹೋದರೆ ಏನು ಕೆಲಸ ಇರಲ್ಲ. ಅಲ್ಲೋಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಇವತ್ತು ಬರ್ತೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ನೋಡೋಣ. ಏನಾದರೂ ಮಿಸ್ಟೇಕ್ಸ್ ಇದೆಯಾ ನನ್ನ ಮೇಕಪ್ಸಲ್ಲಿ ಇದ್ದರೆ ಹೇಳಿ. ಓಕೆ, ಬಾಯ್. ಓಕೆ ಗೈಸ್, ನಾನು ಎಲ್ಲ ಮೇಕಪ್ ಎಲ್ಲ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಏನಿಲ್ಲ ಅಂದರೂ 1 ಗಂಟೆ 1:30 ಆಗೋಗ್ಬಿಟ್ಟಿತ್ತು. ಲೇಟ್ ಆಯಿತು ನನಗೆ ಅವತ್ತು ಅಷ್ಟೇ. ನನ್ನ ಹಸ್ಬೆಂಡ್ ಇರಲಿಲ್ಲ. ಅವರು ಕೆಲಸ ಅಂತಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ರು. ಒಬ್ಬಳೇ ಹೋಗ್ಬೇಕಾಗಿತ್ತು. ನನಗೊಂದು ಸ್ವಲ್ಪ ಒಬ್ಬಳೇ ಹೋಗೋಕ್ಕೆ ಬೇಜಾರು. ಆದರೂ ಹೋದೆ. ಇದು ಬಂದು ಟಿಕ್ಕಿ ವಿಲೇಜ್ ಅಂತಾರಲ್ವ, ಅಲ್ಲಿ ಫಂಕ್ಷನ್ ಇದ್ದಿದ್ದು. ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ಇದು ಬಂದು ರೆಸಾರ್ಟಲ್ಲೇ ಬುಕ್ ಮಾಡಿದ್ದು. ಚೆನ್ನಾಗಿತ್ತು. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಗೇಮು ಎಲ್ಲ ಇತ್ತು. ಹೋಗಿದ ತಕ್ಷಣ ನೋಡಿ ಈ ಥರ ಒಂದು ಬ್ಯಾಂಡ್ ಹಾಕ್ಬಿಡ್ತಾರೆ ಕೈಗೆ. ಅಂದರೆ ನಾವಲ್ಲಿ ಆ ಬ್ಯಾಂಡ್ ಇದ್ದರೆ ನಾವು ಎಲ್ಲಿ ಬೇಕಾದರೂ ಓಡಾಡ್ಬೋದು. ಮತ್ತು ಆಟ ಆಡೋದು ಎಲ್ಲ ಇದೆ ಅಲ್ವಾ, ಅದೆಲ್ಲನೂ ಮಾಡ್ಕೋಬೋದು ಅಲ್ಲಿ. ಚೆನ್ನಾಗಿರುತ್ತೆ ಅಂತ ಇಲ್ಲಿ ಮಾಡಿದ್ದು ಫಂಕ್ಷನ್ನು. ಊಟ ಅಷ್ಟೇ, ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ನಾನು ಎಲ್ಲ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಅಂಬಿಕಾ ತಂದು ಸುರಿದ್ಬಿಟ್ಟಿದ್ದಾಳೆ ನನ್ನ ತಟ್ಟೆಯಲ್ಲಿ. ಮತ್ತು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡ್ವಿ. ಅಂಬಿಕಾ ಅಂದನಲ್ವ, ಅಂಬಿಕಾ ನೋಡಿ, ಇವರೇ ಅಂಬಿಕಾ ನನ್ನ ಫ್ರೆಂಡು. ಮತ್ತು ಅವ್ರು ಇನ್ನೊಬ್ಬರು ಅವ್ರ ಫ್ರೆಂಡ್, ಅಂಬಿಕಾ ಫ್ರೆಂಡು. ಇವಳು ನನ್ನ ಫ್ರೆಂಡ್ ಅಂಬಿಕಾ. ಈ ಫಂಕ್ಷನ್ ಬಂದು ಅಂಬಿಕಾ ತಮ್ಮ ಇದ್ದಾರಲ್ವ, ಅವ್ರ ತಮ್ಮನ ಮಗಂದು ಬರ್ಡೇ ಫಂಕ್ಷನ್ 1 ಇಯರ್, ಫಸ್ಟ್ ಇಯರ್ದು. ಇವರು ಸುಷ್ಮಾ ಅಕ್ಕ ಅಂತ. ಅವರು ಅಷ್ಟೇ ಅಂಬಿಕಾ ಅವರ ಅಣ್ಣನ ವೈಫು, ಅಂಬಿಕಾ ಅವ್ರ ಅತ್ತಿಗೆ. ಅವರು ಅಷ್ಟೇ ನನಗೆ ಫ್ರೆಂಡ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವ್ರ ಮನೆಗೆ ಹೋದಾಗೆಲ್ಲ. ಅವರು ಸಿರ್ಸಿಯಿಂದ ಬಂದಿರೋದು. ಅಲ್ಲಿಂದ ಬಂದ್ರೂ ನನಗೆ ಯಾವಾಗ್ಲೂ ಬಂದಿದ್ದ ತಕ್ಷಣ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಇದು ಅಲ್ಲಿ ಅವರು ರ್ಯಾಪ್ ಸಾಂಗು, ಶಾರ್ಟ್ ಮೂವೀಸು, ಶಾರ್ಟ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಸುಮಿತ್ ಅಂತ ಅವರು.
ಅವ್ರದ್ದು ಹೊಸ ಆಲ್ಬಮ್ ಏನೋ ಓಪನ್ ಆಗಿದೆ, ಅದ್ರದ್ದು ಒಂದು ಸಾಂಗ್ ಹೇಳ್ತಾ ಇದ್ರು. ಆದರೆ ಸಾಂಗು ನನಗೆ ಇದರಲ್ಲಿ ಹಾಕೋದು ಬೇಡವಾ ಅಂತ ಒಂದು ಸ್ವಲ್ಪ ಡೌಟು. ಯಾಕೆಂದರೆ ಕಾಪಿ ರೈಟ್ಸ್ ಬಂದುಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ಅಂತ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸಾಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಗೈಸ್. ಅವರು ಒಂದು 4-5 ಸಾಂಗ್ ಆಡಿದ್ರು, ತುಂಬ ಚೆನ್ನಾಗಿತ್ತು. ಅವರೇ ಓನಾಗಿ ಆಡಿರೋ ಸಾಂಗ್ಸು ಚೆನ್ನಾಗಿತ್ತು. ಅದನ್ನು ಹಾಡ್ತಿದ್ರು. ನಾನು ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡಿದ್ವಲ್ಲ. ಮತ್ತು ಇವಾಗ ಡ್ಯಾನ್ಸ್ ಪ್ರೋಗ್ರಾಮ್, ಲಾಸ್ಟಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದು ಇವಾಗಲೇ ನೋಡಿ. ಇದು ಬಂದು ಪ್ರೇಕ್ಷಾ, ಅಂಬಿಕಾ ಅವರ ಅಣ್ಣನ ಮಗಳು. ತುಂಬ ಚೆನ್ನಾಗಿ ಮಾಡ್ತಾಳೆ ಡ್ಯಾನ್ಸ್ ಎಲ್ಲನೂ. ಅದಕ್ಕೆ ನಾನು ಎಷ್ಟೊಂದು ಜನ ಅಲ್ಲಿ ಡ್ಯಾನ್ಸ್ ಮಾಡಿದ್ರು, ಆದರೆ ಯಾರ್ದು ಅಷ್ಟೊಂದು ವೀಡಿಯೋಸ್ ಮಾಡ್ಕೊಂಡಿಲ್ಲ. ನನಗೆ ಯಾರ್ಯಾರು ಬೇಕೋ ಅವ್ರದ್ದು ಮಾತ್ರನೇ ವೀಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲರದ್ದು ಮಾಡ್ಕೊಂಡಿಲ್ಲ. ಮಕ್ಕಳು ಬೇರೆಯವರೆಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ರು ಅವರು, ಆದರೂ ನಾನು ಅದನ್ನೆಲ್ಲ ಏನು ಮಾಡ್ಕೊಂಡಿಲ್ಲ. ಇವಳು ಪ್ರೇಕ್ಷಾ ಮಾತ್ರ ಸಖತ್ತಾಗಿ ಆಡ್ತಾಳೆ ಡ್ಯಾನ್ಸು, ನಂಗೆ ತುಂಬ ಇಷ್ಟ. ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನನಗೂ ಕರೆದ್ರು ಗೈಸ್ ಡ್ಯಾನ್ಸ್ ಮಾಡೋಕ್ಕೆ. ನನಗೆ ಆದರೆ ಡ್ಯಾನ್ಸ್ ಮಾಡೋ ಮೂಡಲ್ಲಿ ಇರಲಿಲ್ಲ. ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಯಾಕಂದರೆ ಈ ಮೇಕಪ್ಸು ಅದು ಇದು ಒಂದು ಸ್ವಲ್ಪ ನಿದ್ದೆ ಇರಲಿಲ್ಲ, ಟಯರ್ಡ್ನೆಸ್ಸು, ತುಂಬ ಟಯರ್ಡ್ ಅಂದರೆ ಟಯರ್ಡು. ಹೋಗಿ ಮಲ್ಕೊಂಡ್ರೆ ರೆಸ್ಟ್ ಮಾಡಿದ್ರೆ ಸಾಕು ಅನ್ನೋ ಥರ ಫೀಲ್ ಆಗ್ತಿತ್ತು. ಅದರಿಂದ ನಾನು ಡ್ಯಾನ್ಸ್ ಎಲ್ಲ ಮಾಡಲಿಲ್ಲ. ಅವ್ರ ಮನೇಲಿ ನಾನು ತುಂಬ ಫಂಕ್ಷನ್ಸ್ಗೆ ಹೋಗಿದ್ದೀನಿ, ಅವಾಗೆಲ್ಲನೂ ಅಷ್ಟೇ ಅವರು ಆಲ್ಮೋಸ್ಟ್ ಎಲ್ಲ ಎಂಜಾಯ್ ಮಾಡ್ತಾರಲ್ವ, ಅವಾಗೆಲ್ಲನೂ ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಕರೀತಾರೆ ನನಗೆ. ಹೋಗಿ ಮಾಡ್ತಾಯಿದ್ದೆ, ಅವಾಗೆಲ್ಲನೂ ಚೆನ್ನಾಗಿರ್ತಿತ್ತು. ಆದರೆ ಈ ಸತಿ ಮಾತ್ರ ಮಾಡಲಿಲ್ಲ. ಎಷ್ಟು ಬಲವಂತ ಮಾಡಿದ್ರು, ನಾನೇ ಇಲ್ಲ ಬಿಟ್ಬಿಡಿ ನನ್ನ, ಇವಾಗ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದೆ. ಅದಕ್ಕೆ ಸರಿ ಅವರು ಸುಮ್ಮನೆ ಆಗ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಮಾಡ್ತಾಯಿದ್ದಾರೆ ಡ್ಯಾನ್ಸು. ನನಗೆ ಏನು ಪ್ರಾಬ್ಲಮ್ ಇರಲಿಲ್ಲ ಅಂತಂದಿದ್ರೆ ನಾನು ಹೋಗಿ ಮಾಡ್ತಾಯಿದ್ದೆ. ಆದ್ರೂ ನನಗೆ ಅದೆಲ್ಲ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಗೈಸ್. ನನಗೆ ಯಾರಾದರೂ ಡ್ಯಾನ್ಸ್ ಮಾಡ್ತಾಯಿದ್ರೆ ಅಂದರೆ ಜೋಶಾಗಿ ಮಾಡ್ತಾ ಇರ್ತಾರಲ್ಲ, ಅವಾಗ ನನಗೆ ಕುಣಿಬೇಕು ಅನಿಸ್ತಾ ಇರುತ್ತೆ. ನಾನಂತೂ ಕೂತ್ಕೊಂಡಿರೋ ಹತ್ರನೇ ಆಡ್ತಾ ಇರ್ತೀನಿ, ಅಷ್ಟೊಂದು ಇಷ್ಟ ನನಗೆ ಡ್ಯಾನ್ಸ್ ಅಂದರೆ. ನಮ್ಮ ಮನೆಯಲ್ಲೂ ಅಷ್ಟೇ, ನನ್ನ ದೇವನಹಳ್ಳಿ ಫ್ಯಾಮಿಲಿ ಇದೆ ಅಲ್ವಾ, ಅಲ್ಲಿನೂ ಅಷ್ಟೇ. ಅಮ್ಮ ಮನೆಯಲ್ಲಿ ನಾವೆಲ್ಲನೂ ಅಷ್ಟೇ, ಏನೋ ಫಂಕ್ಷನ್ ಇದ್ದರೆ ಎಲ್ಲರೂ ಒಂದೇ ಹತ್ರ ಫಂಕ್ಷನ್ ಮಾಡ್ತೀವಲ್ಲ, ಮಾಡಿಬಿಟ್ಟು ಲಾಸ್ಟಲ್ಲಿ ಈ ಥರ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ. ಅದೇ ಥರ ಸೇಮ್ ಇಲ್ಲಿನೂ ಅಲ್ವಾ, ನನಗೂ ಇದು ನನ್ನ ಫ್ಯಾಮಿಲಿ ಥರನೇ ಅನ್ನಿಸ್ತು. ಇದು ನನ್ನ ಫ್ಯಾಮಿಲಿನೇ ಅಂತ ಹೇಳ್ಕೊಳ್ತೀನಿ ಗೈಸ್. ಇದು ನನ್ನ ಸೆಕೆಂಡ್ ಫ್ಯಾಮಿಲಿ ಅಷ್ಟೇ. ಹೆಂಗೆ ಅಂದರೆ ನಮ್ಮ ತವ್ರ ಮನೇಲಿ ಹೆಂಗಿರ್ತೀನೋ ನಾನು, ಇಲ್ಲಿ ಸೇಮ್ ಅದೇ ಥರ ಇವ್ರ ಜೊತೆ ನಾನು ಇರ್ತೀನಿ. ಅದೇ ಥರ ಇವರು ಅಷ್ಟೇ ನನ್ನನ್ನು ನೋಡ್ಕೊತಾರೆ. ಎಲ್ಲರೂ ಆಲ್ಮೋಸ್ಟು ನನಗೆ ಇವ್ರ ಫ್ಯಾಮಿಲಿಯಲ್ಲಿ ಹೇಳ್ಬೇಕಂದ್ರೆ ಎಲ್ಲ ಆಲ್ಮೋಸ್ಟು ನನಗೆ ಗೊತ್ತು. ಯಾಕಂದರೆ ಎಲ್ಲ ಫಂಕ್ಷನ್ಸ್ಗೂ ನನಗೆ ಇನ್ವೈಟ್ ಮಾಡ್ತಾ ಇರ್ತಾರಲ್ವ, ಎಲ್ಲ ಕಡೆನೂ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಆದ್ದರಿಂದ ನನಗೆ ಇವರೆಲ್ಲ ಆಲ್ಮೋಸ್ಟು ನನ್ನ ಫ್ಯಾಮಿಲಿ ಥರನೇ ಪರಿಚಯ ಆಗೋಗ್ಬಿಟ್ಟಿದ್ದಾರೆ. ತುಂಬ ಕ್ಲೋಸಾಗೇ ಇದ್ದೀವಿ. ಏನೇ ಫಂಕ್ಷನ್ಸ್ ಇದ್ದರು, ಏನೇ ಸೆಲೆಬ್ರೇಷನ್ಸ್ ಇದ್ದರು ಎಲ್ಲಾದ್ರೂ ಕರೀತಾರೆ, ನನಗೂ ಇನ್ವೈಟ್ ಮಾಡ್ತಾರೆ, ಹೋಗ್ತಾ ಇರ್ತೀನಿ. ಅದರಿಂದ ನಾವು ಬೆಳಗ್ಗೆ ಹೋಗಿದ್ದು ಇಲ್ಲಿ 5 ಗಂಟೆ ಅಷ್ಟೇ ಅವರು ಟೈಮ್ ಕೇಳಿದರು. ಟೈಮ್ ಬೇರೆ ಬೇಗ ಆಗೋಗ್ಬಿಡ್ತು. ಇದು ನೋಡಿ ಲಾಸ್ಟಲ್ಲಿ ಅಂಕಲ್ಸ್ ಎಲ್ಲನೂ ಫುಲ್ಲು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಸಾಂಗ್ ಇದು, ಕುಲದಲ್ಲಿ ಕೀಳ್ಯಾವುದು ಅಂತ ಹೇಳ್ಬಿಟ್ಟು. ಅದಕ್ಕೆ ಚೆನ್ನಾಗಿ ಮಾಡ್ತಾರೆ. ಇವರು ಅಷ್ಟೇ ಸಖತ್ತಾಗಿ ಮಾಡಿದ್ರು. ಅದಕ್ಕೆ ನಾನು ವೀಡಿಯೋಸ್ ಮಾಡಿಕೊಂಡೆ. ಅಷ್ಟು ಎನರ್ಜಿಯಾಗಿ ಮಾಡ್ತಿದ್ರು. ಅದಕ್ಕೆ ಇದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಇದನ್ನು ಮುಗಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ನಾವು ಅಲ್ಲೆಲ್ಲೂ ಓಡಾಡೇ ಇರಲಿಲ್ಲ, ಬರೀ ತಿಂದ್ಕೊಂಡು ಬರ್ತ್ಡೇ ಫಂಕ್ಷನ್ ಅಂತಲೇ ಇದ್ದಿದ್ದಲ್ವ, ಅದಕ್ಕೆ ಸ್ವಲ್ಪ ಓಡಾಡೋಣ ಅಂತ ಹೋದ್ವಿ. ಓಡಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡು, ಇಲ್ಲಿ ಸ್ವಿಮ್ಮಿಂಗ್ ಫೂಲ್ ಇತ್ತು, ಸ್ವಿಮ್ಮಿಂಗ್ ಫೂಲ್ ಹತ್ರ ಹೋಗಿ ಅಲ್ಲಿ ಒಂದು ಸ್ವಲ್ಪ ಹೊತ್ತು ವೀಡಿಯೋಸು ಮಾಡಿಕೊಂಡು ಫೋಟೋಸ್ ತೆಗೆಸ್ಕೊಂಡೆ. ಇಲ್ಲಿ 1-2 ಫೋಟೋಸ್ ತೆಗೆಸ್ಕೊಂಡೆ. ಜಾಸ್ತಿ ಫೋಟೋಸ್ ಎಲ್ಲ ಏನೂ ತೆಗೆಸ್ಕೊಂಡಿಲ್ಲ, ಒಂದು ಸ್ವಲ್ಪ ತೆಗೆಸ್ಕೊಂಡು ಬಂದೆ. ನಮ್ಮ ವ್ಲಾಗಲ್ಲಿ ನೀವು ಬರ್ತೀರಾ? ಹಾಂ, ಹಾಯ್ ಮಾಡಿ ಎಲ್ಲರೂ. ನಂಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಹೇಳಿ, ಕಣ್ಣು ಮುಚ್ಕೊಂಡು ಯಾಕೆ ಕೂತಿದ್ದೀರಾ? ಥ್ಯಾಂಕ್ ಯು. ಇವರು ಬಂದು ಶಿಲ್ಪಕ್ಕ ಅಂತ. ಇವರು ಬಂದು ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಅಷ್ಟೇ ನನಗೆ ಅಲ್ಲೇ ಪರಿಚಯ ಆಗಿದ್ದು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ನನ್ನ ಡೆಲಿವರಿನೂ ಅವರೇ ಮಾಡಿಕೊಟ್ಟಿದ್ರು, 2ನೇ ಪಾಪುದು. ಮತ್ತು ನನ್ನ ತಂಗಿಗೆ ಡೆಲಿವರಿ ಟೈಮಲ್ಲೂ ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ರು, ಚೆನ್ನಾಗಿ ನೋಡ್ಕೊಳ್ತಿದ್ರು. ಅವರು ಅಷ್ಟೇ ಫ್ಯಾಮಿಲಿ ಫ್ರೆಂಡ್ ಆಗಿದ್ದಾರೆ.
ಮತ್ತು ಎಲ್ಲ ಅಲ್ಲಿ ಎಲ್ಲರೂ ಹೇಳಿದ್ನಲ್ವಾ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸ್ ಅಂತಾನೆ ಒಂದಷ್ಟು ಜನದ ನಾನು ವೀಡಿಯೋ. ಓಕೆ ಗೈಸ್, ಎಂಜಾಯ್ ಮಾಡಿದ್ವಿ ಇವತ್ತು, ಚೆನ್ನಾಗಿದೆ. ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಬಂದು 5 ಗಂಟೆ ಆಗಿದೆ. ಮನೆಗೆ ಹೋಗ್ತಾ ಇದ್ದೀವಿ. ಸಖತ್ತಾಗಿತ್ತು ಫುಲ್ಲು ಪಾರ್ಟಿ ಎಲ್ಲನೂ, ಬರ್ಡೇ ಪಾರ್ಟಿ. ಟೈಮ್ ಬಂದು 5 ಗಂಟೆ. ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಷ್ಟೊಂದು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ, ಫಂಕ್ಷನಲ್ಲೇ ಬ್ಯುಸಿಯಾಗಿ ಹೋಗಿದ್ವಿ. ಟೈಮ್ ಮುಗ್ದೋಗಿದೆ, ಮನೆಗೆ ಹೋಗಬೇಕು. ಓಕೆ, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.